ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ನೆಲ್ಲೂರಿನ ಪ್ರಸಿದ್ಧ ವಂಕಾಯಿ ಬಜ್ಜಿ ಮಾಡೋ ವಿಧಾನವನ್ನು ತೊಗೊಂಬಂದಿದ್ದೀನಿ. ಇದು ಎಲ್ಲ ಡಿಶ್ಗಳಿಗೆ, ತಿಂಡಿಗಳಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಬಹಳ ಸುಲಭವಾಗಿ ಮಾಡ್ಕೋಬಹುದು. ಬನ್ನಿ, ಹಾಗಿದ್ಮೇಲೆ ತಡ ಯಾತಕ್ಕೆ, ವಿಡಿಯೋ ಕಂಟಿನ್ಯೂ ಮಾಡೋಣ. ಆಂಧ್ರ ಪ್ರದೇಶದ ನೆಲ್ಲೂರಿನ ಪ್ರಸಿದ್ಧ ವಂಕಾಯಿ ಬಜ್ಜಿ ಮಾಡೋದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಪದಾರ್ಥಗಳ ವಿವರಣೆಯನ್ನು ಕೊಡ್ತೀನಿ. ಇಲ್ಲಿ ಅರ್ಧ ಕೆ ಜಿಗಿನ್ನ ಹೆಚ್ಚಾಗಿ ಈ ಗುಂಡು ಬದನೆಕಾಯಿ, ಹಸಿರು ಬದನೆಕಾಯಿನ ತೊಗೊಂಡಿದ್ದೀನಿ. ಇದು ನಿಮಗೆ ಸಿಗದೇ ಇದ್ದರೆ ಮಾಮೂಲಿ ನಮ್ಮಲ್ಲಿ ಬದನೆಕಾಯಿಗಳು ಬರುತ್ತಲ್ಲ ಗುಂಡುದು, ಅದನ್ನು ಬೇಕಾದ್ರೂ ತೊಗೊಳ್ಳಿ. ಇಲ್ಲಾಂದರೆ ಮೈಸೂರು ಬದನೆಕಾಯಿ ಬೇಕಾದ್ರೂ ತೊಗೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ 4 ಹುಳಿ ಟೊಮೆಟೊನ ಹಣ್ಣಾಗಿರೋದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮಸ್ಟ್ ಆ್ಯಂಡ್ ಶುಡ್ ಬಳಸಲೇಬೇಕು. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಯಾಕಂದರೆ ಆಂಧ್ರ ಡಿಶ್ ಅಂದರೆ ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಅವರು ಯಥೇಚ್ಛವಾಗಿ ಬಳಸಿದ್ದಾರೆ. ನಾನು ಬರೀ 4 ಹೆಸಳನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಬೆಳ್ಳುಳ್ಳಿಯ ಪ್ರಮಾಣ ತುಂಬ ಹೆಚ್ಚಿರಬೇಕು ಈ ಒಂದು ಡಿಶ್ಗಳಲ್ಲಿ. ಆಂಧ್ರ ಡಿಶ್ಗಳಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಹೆಚ್ಚಿಗೆ ಉಪಯೋಗಿಸೋರು ಧಾರಾಳವಾಗಿ ಉಪಯೋಗಿಸಿ. ಇಲ್ಲಿ ಹುಳಿ ಮಾವಿನಕಾಯಿ ಸಿಪ್ಪೆ ಸಮೇತನೇ ಹೆಚ್ಚಿಟ್ಕೊಂಡಿದ್ದೀನಿ. ಹುಳಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಹುಳಿ ಮಾವಿನಕಾಯಿ ಬಳಸ್ತಾ ಇದ್ದೀವಿ. ಇಲ್ಲಾಂದರೆ ಹುಣಸೆ ಹುಳಿಯನ್ನು ಧಾರಾಳವಾಗಿ ಹಾಕ್ಕೋಬೋದು. ಈಗ ತಡ ಯಾತಕ್ಕೆ, ಮಾಡೋ ವಿಧಾನ ನೋಡ್ತಾ ಹೋಗೋಣ ಬನ್ನಿ. ಈಗ ಮೊದಲಿಗೆ ಬದನೆಕಾಯಿಗಳನ್ನ ತೊಳೆದು ಹೆಚ್ಕೊಂಬರ್ತೀನಿ. ನೋಡಿ ಸ್ನೇಹಿತರೆ, ನಾನು ಬದನೆಕಾಯಿ ಎಲ್ಲ ತೊಳೆದು ಉಪ್ಪು ಹಾಕಿರೋ ನೀರಿಗೆ ಬದನೆಕಾಯಿ ಹೋಳುಗಳನ್ನೆಲ್ಲ ಹೆಚ್ಚಾಕ್ಕೊಂಡಿದ್ದೀನಿ. ನಾನು ಈ ವಿಧಾನದಲ್ಲಿ ಬದನೆಕಾಯಿಗಳನ್ನ ಹೆಚ್ಕೊಂಡಿದ್ದೀನಿ. ನಿಮಗೆ ಯಾವ ವಿಧಾನ ಬೇಕೋ ಆ ವಿಧಾನದಲ್ಲಿ ನೀವು ಹೆಚ್ಕೊಳ್ಳಿ. ನಾನು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. 4 ಸ್ಪೂನು ಕ್ರಿಯಾ ಫುಡ್ಸ್ ರವರ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಬಿಸಿ ಆಗ್ತಾ ಬಂದಿದೆ. ಈಗ ಮೊದಲಿಗೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಬೆಳ್ಳುಳ್ಳಿ ಹೆಸಳುಗಳು, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ, ಮತ್ತು ಕರಿಬೇವು, ಇದಿಷ್ಟನ್ನು ನಾನು ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬಾಡಿಸೋ ಅವಶ್ಯಕತೆ ಏನಿದನ್ನು ಇಲ್ಲ. ಈಗ ಇದರ ಜೊತೆಗೇ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಟೊಮೆಟೊ, ಹಣ್ಣಾಗಿರೋ ಟೊಮೆಟೊ ತೊಗೊಳ್ಳಿ, ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಹಣ್ಣಾಗಿರೋ ಟೊಮೆಟೊವನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಹೆಚ್ಚಿ, ಅದನ್ನು ಸಹ ಈ ಸಂದರ್ಭದಲ್ಲೇ ನಾವು ಹಾಕ್ಕೋಬೇಕು. ನೋಡಿ, ಎಲ್ಲ ಪದಾರ್ಥವನ್ನು ಸಂಪೂರ್ಣವಾಗಿ ಹಾಕ್ಕೊಂಡಿದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ಅಡಿಗೆ ಅರಿಶಿಣವನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಸಂಪೂರ್ಣ. ಇಲ್ಲಿ ಮೊದಲಿಗೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಬಳಸ್ಕೊಳ್ಳಿ. ಈ ಕಲ್ಲುಪ್ಪನ್ನು ಹಾಕಿ ಸಂಪೂರ್ಣ ಒಂದ್ಸರಿ ಮಿಶ್ರಣ ಮಾಡ್ತೀನಿ. ಹಾಗೆ ಇದು ಬೇಯುವಷ್ಟು ನೀರನ್ನು ಹಾಕ್ಕೋತೀನಿ. ಎಷ್ಟು ಇದು ಮುಳುಗುವಷ್ಟು ನೋಡಿ, ಆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಬೇಯೋಕ್ಕೆ ಬಿಡೋಣ. ನಾನು ಒಂದು ತಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೆ. ನೋಡಿ, ಈ ವಿಧಾನದಲ್ಲಿ ಹದಕ್ಕೆ ಬೆಂದು ಬಂದಿದೆ. ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು. ಈಗ ನಾನೇನು ಮಾಡ್ತೀನಿ ಅಂದರೆ ಅಡಿಗೆ ಅರಿಶಿಣ ಮತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮನೆಯಲ್ಲಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ಖಾರದ ಪುಡಿ ತೊಗೊಳ್ಳಿ. ಅದಿಲ್ಲ ಅಂದರೆ ಅಂಗಡಿಯಿಂದ ತಂದಿರ್ತಕ್ಕಂಥ ಖಾರದ ಪುಡಿ ಹಾಕ್ಕೊಳ್ಳಿ. ಅದು ಇಲ್ಲಾಂದರೆ ಖಾರದ ಪುಡಿ ಇರುತ್ತಲ್ಲ, ಅದನ್ನು ಸಹ ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಲ್ಲ ಕುದೀತಾ ಬಂದಿದೆ. ಈಗಾಗಲೇ ಬೆಂದು ಸಹ ಬಂದಿದೆ, ನೀವು ನೋಡ್ತಾ ಇದ್ದೀರಾ. ಈಗ ರುಚಿಗೆ ಉಪ್ಪು ಸಾಕ, ಒಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಸ್ಟವ್ನಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಪಾತ್ರೆಯನ್ನು. ನೋಡಿ, ಈ ವಿಧಾನದಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ನೀವು ಒಂದು ಮ್ಯಾಶರ್ ತೊಗೊಂಡು ಕಂಪ್ಲೀಟು ನಾವು ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಎಷ್ಟರ ಮಟ್ಟಿಗೆ ಅಂದರೆ ತೀರಾ ನುಣ್ಣಗೆ ಬೇಡ, ಸ್ವಲ್ಪ ತಿನ್ನೋಕ್ಕೆ ಅದು ಸಿಗ್ತಾ ಇರಬೇಕು. ತಿನ್ನೋಕ್ಕೆ ಆ ವಿಧಾನಕ್ಕೆ ಮಟ್ಟಕ್ಕೆ ತನಕ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಹುಷಾರು, ಬಿಸಿ ಇರುತ್ತೆ. ಎಚ್ಚರಿಕೆಯಿಂದ ನೀವು ಈ ಸಮಯದಲ್ಲಿ ಮಾಡ್ಕೋಬೇಕು, ಎಚ್ಚರಿಕೆ ವಹಿಸಬೇಕು. ಹಾಗೆ ತಾಳ್ಮೆಯೂ ಸಹ ಇರಬೇಕು. ಆವಾಗ ಈ ಫುಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಸುಲಭವಾಗಿರ್ತಕ್ಕಂಥದ್ದು, ಆದರೆ ರುಚಿ ಮಾತ್ರ ಬಹಳ ಅದ್ಭುತವಾಗಿರುತ್ತೆ. ಆದ್ದರಿಂದ ಇದನ್ನು ನೆಲ್ಲೂರಲ್ಲಂತೂ ತುಂಬ ವಿಶ್ವವಿಖ್ಯಾತ ಅಂತಲೇ ಹೇಳ್ಬೋದು. ಇದನ್ನು ನಾವು ತಿಂಡಿಗಳಿಗೆ, ಊಟಕ್ಕೆ, ಮೊಸರನ್ನಕ್ಕೆ ಎಲ್ಲದಕ್ಕೂ ಬಳಸ್ಬೋದು.
ನೋಡಿ ಈ ಒಂದು ಹದಕ್ಕೆ ನಾನು ತಂದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದ್ದರೆ ಸಾಕು, ತಿನ್ನೋದಕ್ಕೆ ಎಲ್ಲ ಈರುಳ್ಳಿ ಆಗಲಿ ಬದನೆಕಾಯಿ ಆಗಲಿ ಸಿಗ್ತಾ ಇರುತ್ತೆ ಬಾಯಿಗೆ, ತುಂಬ ರುಚಿಯಾಗಿರುತ್ತೆ. ಈಗ ಗಮ್ಮತ್ತಿನ ಒಗ್ಗರಣೆ ಕೊಡುವ ಸಮಯ. ನಾನು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಅದು ಬಿಸಿಯಾಗಲಿ. ಈ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, 1 ಗೆಂಡೆ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಪುಡಿ ಇಂಗು. ಇಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋರು ಧಾರಾಳವಾಗಿ ಉಪಯೋಗಿಸ್ಬೋದು. ನಾನು ಬೇಯೋಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಇಲ್ಲಿ ಹಾಕ್ತಿಲ್ಲ. ಈ ಎಣ್ಣೆ ಕಾದು ಬಂದಿದೆ. ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ, ಅದು ಸಿಡಿತಾ ಇದೆ. ಎಲ್ಲ ಸಿಡಿದಾದಮೇಲೆ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ಒಣಮೆಣಸಿನ್ಕಾಯಿ ಮತ್ತು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಬಾಡಿಸ್ಕೊಂಡು ಇಂಗನ್ನು ಸಹ ಹಾಕ್ಕೊತೀನಿ. ಇಲ್ಲಿ ಬೆಳ್ಳುಳ್ಳಿಯನ್ನು ಯಥೇಚ್ಛವಾಗಿ ಬಳಸ್ತಾರೆ ಆಂಧ್ರ ಪ್ರದೇಶದಲ್ಲಿ. ಪ್ರತಿಯೊಂದು ಪದಾರ್ಥಗಳಿಗೂ, ಆಹಾರ ಪದಾರ್ಥಗಳಿಗೂ ಒಗ್ಗರಣೆ ಕೊಡಬೇಕಾದ್ರೆ ನಾನಿಲ್ಲಿ ಬೇಯೋಕ್ಕೆ ಹಾಕಿದ್ದೀನಿ. ಕರಿಬೇವನ್ನು ಒಗ್ಗರಣೆಗೆ ಹಾಕ್ತಾಯಿಲ್ಲ, ನಾನು ಅಲ್ಲೇ ಬೇಯಿಸೋಕ್ಕೆ ಹಾಕಿದ್ದೀನಿ, ನಿಮಗೆ ಫಸ್ಟೇ ತೋರಿಸಿದ್ದೀನಿ. ಸೊ ಆದ್ದರಿಂದ ಈಗ ಸ್ವಲ್ಪ ಹೆಚ್ಚಾಗಿ ಪುಡಿ ಇಂಗನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಹೆಚ್ಚಾಗಿ ಬಳಸೋರು ಇಂಗನ್ನು ಸ್ವಲ್ಪ ಕಡಿಮೆಯಾಗಿ ಬಳಸ್ಕೊಂಡ್ರೆ ಸಾಕು. ಇಲ್ಲಿ ನಾನು ಸ್ವಲ್ಪ ಅಧಿಕವಾಗಿ ಈ ಇಂಗಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಗಮ್ಮತ್ತಾದ ಒಗ್ಗರಣೆ ಕೊಟ್ಟಾಯಿತು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಮೇಲ್ಗಡೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೀ. ನಾನು ಸ್ವಲ್ಪ ರುಚಿ ನೋಡಿದೆ, ಅದ್ಭುತವಾಗಿದೆ. ಸುಲಭವಾಗಿ ನಾವು ಮಾಡ್ಕೋಬೋದು. ಇದು ತಿಂಡಿಗಳಿಗೆ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ಹಪ್ಪಳ ಸಂಡಿಗೆ ಕರ್ಕೊಂಡು ತಿಂತಾಯಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸುಲಭವಾಗಿದೆ. ಮಾಡೋ ವಿಧಾನ ತೋರಿಸಿದ್ದೀನಿ, ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಹೆಚ್ಚಾಗಿ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವೀಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು.